ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಕನ್ನಡ ಚಿತ್ರರಂಗದಲ್ಲೇ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಎತ್ತರದ ಮಟ್ಟಕ್ಕೆ ಇರಿದ ಹೀರೋ ಯಾರಾದರೂ ಇದ್ದರೆ ನಮ್ಮ ವಿಷ್ಣುವರ್ಧನ್ ಅಂತೇಳಿ ಯಾರಾದರೂ ಸಲುವಾಗಿ ಹೇಳುವಂಥದ್ದು. ಹೌದು, ಇನ್ನು ಹಿಂದೆ ಮಹಾನ್ ನಾಯಕ ನಟರು ಆಗಿ ಹೋಗಿದ್ರಿಲ್ಲ ಅಂತಲ್ಲ. ಅದರಲ್ಲೂ ಮುಖ್ಯವಾಗಿ ಉದಯ್ ಕುಮಾರ್ ಅವರಾಗಿರ್ಬೋದು, ಕಲ್ಯಾಣ್ ಕುಮಾರ್ ಅವರಾಗಿರ್ಬೋದು, ರಾಜ್ಕುಮಾರ್ ಅವರು ಪ್ರತಿಸ್ಪರ್ಧಿಯಾಗಿ ಆವತ್ತು ಮಿಂಚಿದವರು. ಆದರೆ ಬಹುಕಾಲ ಅವರು ನಾಯಕರಾಗಿ ಉಳಿಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಿನಿಮಾ ರಂಗದಲ್ಲಿ ಆರಂಭದಿಂದಲೂ ಅಂತ್ಯದವರೆಗೆ ನಾಯಕರಾಗಿ ಉಳಿದವರು ಹೆಚ್ಚು ಕಡಿಮೆ ಇಬ್ಬರು ಅಂತ ಅನ್ನಿಸ್ತದೆ. ಒಬ್ಬರು ರಾಜ್ಕುಮಾರ್, ಇನ್ನೊಬ್ಬರು ನಮ್ಮ ವಿಷ್ಣುವರ್ಧನ್ ಅಥವಾ ವಿಷ್ಣು ದಾದಾ. ರಾಜ್ಕುಮಾರ್ಗಂತೂ ಸಾಕಷ್ಟು ಪ್ರಶಸ್ತಿಗಳು, ಪ್ರೀತಿ, ವಿಶ್ವಾಸ ಸಾಕಷ್ಟು ಕನ್ನಡಿಗರು ತೋರಿಸಿದ್ರು. ಅದೇ ರೀತಿ ವಿಷ್ಣುವರ್ಧನ್ಗೂ ಸಹ ಎತ್ತರದ ಕಲಾಕಾರರಲ್ಲಿ ಒಬ್ಬರು ಅನ್ನೋದು ಎರಡು ಮಾತು ಇಲ್ಲ. ಆದರೆ ಯಾಕೋ ಏನೋ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಂಥ ಕರ್ನಾಟಕ ರತ್ನ ಇನ್ನೂ ಸಿಕ್ಕಿಲ್ಲ ಅನ್ನೋದು ಬಹಳಷ್ಟು ಅವರ ಅಭಿಮಾನಿಗಳಿಗೆ ಅಸಮಾಧಾನ, ಅಸಂತೋಷ. ಇಲ್ಲ, ಅವ್ರ ಕಲೆಯ ಬಗ್ಗೆ ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾರು ಎತ್ತರು, ಯಾರು